ನಮಸ್ಕಾರ. ಮಾನವರಿಗೆ ಮೂರನೆಯ ಕಣ್ಣು ಇದ್ದಿದೆ. ಬಹುತೇಕ ಭಾರತೀಯರಿಗೆ ಮುಕ್ಕಣ್ಣ, ಹಣಗಂಡ ಶಿವನ ಬಗ್ಗೆ ಗೊತ್ತು. ಹೆಚ್ಚುವರಿ ಕಣ್ಣನ್ನು ಹೊಂದಿರೋದ್ರಿಂದಲೇ ಈತ ವಿರೂಪಾಕ್ಷ. ಹಣೆಯ ಮೇಲಿನ ಮೂರನೇ ಕಣ್ಣನ್ನು ತೆರೆದು ಶಿವ ಮನ್ಮಥನನ್ನ ಮಾರನನ್ನ ಸುಟ್ಟ ಪೌರಾಣಿಕ ರೋಚಕ ಕಥೆಯನ್ನ ನಾವೆಲ್ಲ ಕೇಳಿದ್ದೇವೆ. ಹಲವಾರು ಸಂಸ್ಕೃತಿಗಳಲ್ಲಿ ಮೂರನೇ ಕಣ್ಣು ಅನ್ನುವ ಕಲ್ಪನೆ ಅತೀಂದ್ರಿಯ ಜ್ಞಾನ, ದೈವಿಕ ಶಕ್ತಿ ಮತ್ತು ಅಂತರ್ದೃಷ್ಟಿಯ ಸಂಕೇತ ಆಗೈತೆ. ಭಾರತೀಯ ಪುರಾಣಗಳಲ್ಲಿ ಮಹಾದೇವನ ಮೂರನೆಯ ಕಣ್ಣು ವಿಶ್ವವನ್ನು ಸುಡಬಲ್ಲ ಅಗ್ನಿಶಕ್ತಿಯ ರೂಪದಲ್ಲಿ ರೂಪಕವಾಗಿ ಚಿತ್ರಿತಗೊಂಡತೆ. ಆದರೆ ನಿಸರ್ಗದಲ್ಲಿ, ಜೀವಲೋಕದಲ್ಲಿ ನಮಗೆ ನೈಜವಾದ ಮೂರನೆಯ ಕಣ್ಣು ಹಲವು ಜೀವಿಗಳಲ್ಲಿ ಕಂಡುಬರ್ತದೆ. ಮೂರನೇ ಕಣ್ಣು ಅನ್ನೋದು ಕೇವಲ ಪೌರಾಣಿಕ ಕಲ್ಪನೆ ಮಾತ್ರ ಅಲ್ಲ, ಅದು ಜೀವ ವಿಕಸನದ ಕೋಟ್ಯಂತರ ವರ್ಷದ ಇತಿಹಾಸವನ್ನು ಹೊತ್ತಿರತಕ್ಕಂಥ ನಿಜವಾದ ಜೈವಿಕ ಅವಶೇಷ ಕೂಡ ಹೌದು. ನ್ಯೂಜಿಲೆಂಡ್ನಲ್ಲಿ ಕಂಡುಬರುವ ಡೈನೋಸಾರ್ಸ್ ಕಾಲದ ವಿಶಿಷ್ಟ ಸರೀಸೃಪವಾಗಿರುವ ಟುವಾಟಾರದಲ್ಲಿ ಅತ್ಯಂತ ಸುಬದ್ಧವಾದಂಥ ಮೂರನೇ ಕಣ್ಣು ನಾವು ಕಾಣಬಹುದು. ಟುವಾಟಾರಗಳ ತಲೆಯ ಮೇಲ್ಭಾಗದಲ್ಲಿ ಪಾರದರ್ಶಕವಾದ ಚರ್ಮದ ಕೆಳಗಡೆ ಸಣ್ಣ ಕಣ್ಣಿನಂತೆ ಕಾಣುವ ರಚನೆ ಗೋಚರಿಸುತ್ತದೆ. ಈ ಕಣ್ಣಿಗೆ ಸ್ವಂತದ್ದೇ ಆದ ಮಸೂರ ಮತ್ತು ಪರದೆಗಳು ಇದ್ದಾವೆ. ಪ್ರಾಣಿ ದೊಡ್ಡದಾಗ್ತಾ ಹೋದಂತೆ ಈ ಕಣ್ಣು ಚರ್ಮದ ಒಳಗೆ ಮುಚ್ಚಿ ಹೋಗ್ತದೆ. ಆದರೆ ಅದು ಅಪ್ರಯೋಜಕವಾದಂಥ ಅಂಗ ಅಲ್ಲ. ಸೂರ್ಯನ ಬೆಳಕು ಎಷ್ಟು ತೀವ್ರವಾಗೈತೆ, ದಿನದ ಉದ್ದ ಎಷ್ಟು, ಯಾವ ಸಮಯದಲ್ಲಿ ದೇಹವನ್ನು ಚುರುಕಾಗಿರಿಸಿಕೊಳ್ಬೇಕು, ಇಂತಹ ಮಾಹಿತಿಗಳನ್ನ ಅದು ಆ ಜೀವಿಗೆ ಒದಗಿಸ್ತದೆ. ಅಂದರೆ ಅದು ಪ್ರಕೃತಿಯ ಜೀವ ಗಡಿಯಾರದಂತೆ ಕಾರ್ಯನಿರ್ವಹಿಸುವ ಮೂರನೆಯ ಕಣ್ಣು ಆಗೈತೆ. ಅನೇಕ ಜಾತಿಯ ಹಲ್ಲಿಗಳಲ್ಲಿ, ಉದಾಹರಣೆಗೆ ಇಗುವಾನ, ಇಂಥ ಹಲ್ಲಿಗಳಲ್ಲಿ ತಲೆಯ ಮೇಲೆ ಸಣ್ಣ ಬೂದು ಬಣ್ಣದ ಚುಕ್ಕೆಯ ರೂಪದಲ್ಲಿ ಇದು ಕಾಣಿಸ್ತದೆ. ಲ್ಯಾಂಪ್ರೆ ಮೀನುಗಳು ಮತ್ತು ಕೆಲವು ಕಪ್ಪೆಗಳು, ಇವುಗಳಲ್ಲಿಯೂ ಕೂಡ ಈ ಬೆಳಕಿನ ಸಂವೇದನಾ ಅಂಗದ ಉಪಸ್ಥಿತಿ ಇದೆ. ಅಂದರೆ ಬೆಳಕನ್ನು ಗ್ರಹಿಸಬಲ್ಲುವ ಮೂರನೇ ಕಣ್ಣಿದೆ. ಸಾಮಾನ್ಯ ಕಣ್ಣುಗಳಂತೆ ಇದು ಸ್ಪಷ್ಟವಾದ ಚಿತ್ರಗಳನ್ನ ಅಥವಾ ದೃಶ್ಯಗಳನ್ನ ನೋಡೋದಕ್ಕೆ ಸಹಾಯ ಮಾಡೋದಿಲ್ಲ. ಬದಲಿಗೆ ಇದು ತಲೆಯ ಬುರುಡೆಯ ಮೇಲ್ಭಾಗದಲ್ಲಿ, ಅಂದರೆ ಮಧ್ಯದಲ್ಲಿರ್ತಕ್ಕಂಥ ಒಂದು ಸಣ್ಣ ಚುಕ್ಕಿ ಅಂತ ಅಂಗ. ಸೋಜಿಗ ಅಂತ ಹೇಳಿದ್ರೆ ಈ ಪ್ಯಾರಿಯೇಟಲ್ ಕಣ್ಣು ಸಾಮಾನ್ಯ ಕಣ್ಣುಗಳಂತೆಯೇ ಪ್ರಾಥಮಿಕ ಹಂತದ ಮಸೂರ, ಅಕ್ಷಿಪಟಲ ಮತ್ತು ನರತಂತುಗಳು ಕೂಡ ಹೊಂದಿರ್ತದೆ. ಇದು ತಲೆಯ ಬುರುಡೆಯ ಮೇಲಿರುವ ಒಂದು ಸಣ್ಣ ರಂಧ್ರದ ಮೂಲಕ, ಅಂದರೆ ಪ್ಯಾರೈಟಲ್ ಫೋರಾಮನ್ ಮೂಲಕ ನೇರವಾಗಿ ಮೆದುಳಿನ ಎಪಿಥಲಮಸ್ಸು ಮತ್ತು ಪೀನಿಯಲ್ ಗ್ರಂಥಿಗೆ, ಅಂದರೆ ಪೀನಿಯಲ್ ಗ್ಲ್ಯಾಂಡ್ಗೆ ಸಂಪರ್ಕವನ್ನು ಹೊಂದಿರ್ತದೆ. ಹೀಗೆ ಪ್ರಕೃತಿಯ ವಿಚಿತ್ರ ಸೃಷ್ಟಿಗಳಲ್ಲಿ ಕೆಲವು ಪ್ರಾಣಿಗಳು ತಮ್ಮ ತಲೆಯ ಮೇಲ್ಭಾಗದಲ್ಲಿ ಬೆಳಕನ್ನು ಹಿಡಿತಕ್ಕಂಥ ಒಂದು ವಿಶೇಷವಾದ ಅಂಗವನ್ನು ಹೊಂದಿದ್ದಾವೆ. ವಿಜ್ಞಾನಿಗಳು ಇದನ್ನು ಪ್ಯಾರಿಯೇಟಲ್ ಕಣ್ಣು ಅಥವಾ ಪೈನಿಯಲ್ ಕಣ್ಣು ಅಂತ ಕರೀತಾರೆ. ಇದು ಸಾಮಾನ್ಯ ಕಣ್ಣಿನಂತೆ ದೃಶ್ಯಗಳನ್ನು, ನೋಟಗಳನ್ನ ನೋಡೋದಿಲ್ಲ. ಆದರೆ ಹಗಲು ಮತ್ತು ರಾತ್ರಿಯ ವ್ಯತ್ಯಾಸ, ಅಂದರೆ ಇರುಳು ಮತ್ತು ಬೆಳಕಿನ ವ್ಯತ್ಯಾಸ, ಹಾಗೆ ಕಾಲೋಚಿತವಾದಂಥ ಬದಲಾವಣೆ, ಅಂದರೆ ಸ್ರಾಯ, ಸೀಸನ್ಗಳ ಬದಲಾವಣೆಗಳನ್ನು ನಿಖರವಾಗಿ ಪತ್ತೆ ಮಾಡ್ತೈತೆ. ಇದು ಪ್ರಾಣಿಗಳ ನಿದ್ದೆ ಮತ್ತು ಎಚ್ಚರದ ಚಕ್ರವನ್ನು ನಿಯಂತ್ರಿಸ್ತದೆ. ಇದಕ್ಕೆ ಬೇಕಾದಂಥ ಮೆಲಟೋನಿನ್ ಚೋದಕ ಹಾರ್ಮೋನ್ ಸೂರಿಸೋದಕ್ಕೆ ಸಹಾಯವನ್ನು ಮಾಡ್ತದೆ. ಸರೀಸೃಪಗಳಂತಹ ಶೀತ ರಕ್ತದ ಪ್ರಾಣಿಗಳು, ಅಂದರೆ ಎಕೋಥರ್ಮ್ಸು, ತಮ್ಮ ದೇಹದ ತಾಪಮಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಸೂರ್ಯನ ಬೆಳಕಿನಲ್ಲಿ ಎಷ್ಟು ಹೊತ್ತಿರಬೇಕಂತ ತೀರ್ಮಾನ ಮಾಡೋದಕ್ಕೆ ಈ ಕಣ್ಣು ನೆರವಾಗುತ್ತೆ. ಸೂರ್ಯನ ಬೆಳಕಿನ ಧ್ರುವೀಕರಣವನ್ನು, ಅಂದರೆ ಪೋಲರೈಸೇಷನ್ ಆಧರಿಸಿ ಪ್ರಾಣಿಗಳು ತಾವಿರುವ ದಿಕ್ಕನ್ನು ಗುರುತಿಸೋದಕ್ಕೂ ಕೂಡ ಈ ಕಣ್ಣು ನೆರವಾಗುತ್ತೆ. ಈ ಕಾರಣದಿಂದಲೇ ಇದನ್ನು ಪ್ರಕೃತಿಯ ಗುಪ್ತ ಕಣ್ಣು ಅಂತ ಕರಿಬಹುದು. ಈ ಕಣ್ಣು ಬೇಟೆಗಾರನ ನೆರಳು ಮೇಲಿಂದ ಬೀಳಬೇಕಾದ್ರೆ ಅದನ್ನು ಅರಿಯೋದಕ್ಕೆ ಸಹ ನೆರವಾಗಬಹುದು ಅಂತೇಳಿ ವಿಜ್ಞಾನಿಗಳು ಊಹೆ ಮಾಡಿದ್ದಾರೆ. ಈ ಕಣ್ಣು ಬಿಂಬಗಳನ್ನು ನೋಡದೇ ಇದ್ರೂ, ನೋಟಗಳನ್ನು ನೋಡದೇ ಇದ್ರೂ ಕೂಡ ಪ್ರಾಣಿಗಳ ಉಳಿವಿಗೆ ಬೇಕಾದಂಥ ಮುಖ್ಯವಾದಂಥ ಪರಿಸರದ ಸಂಕೇತಗಳನ್ನ ಗುರುತಿಸ್ತದೆ. ನಿಸರ್ಗದಲ್ಲಿ ಬದುಕಿ ಉಳಿಯುವ ಹೋರಾಟದಲ್ಲಿ ಇಂತಹ ಸೂಕ್ಷ್ಮ ಸಂವೇದನೆಗಳು ಎಲ್ಲವೂ ಜೀವಿಗಳಿಗೆ ಮಹತ್ವದ್ದಾಗಿದ್ದಾವೆ. ಅಂದಾಜು 30-40 ಕೋಟಿ ವರ್ಷಗಳ ಹಿಂದೆ ಬಾಳಿದ್ದ ಕಶೇರುಕಗಳಲ್ಲಿ, ಅಂದರೆ ಬೆನ್ನು ಹುರಿಯ ಪ್ರಾಣಿಗಳಲ್ಲಿ ಮತ್ತು ಆರಂಭಿಕ ಸರೀಸೃಪಗಳಲ್ಲಿ ಪ್ಯಾರಿಯೇಟಲ್ ಕಣ್ಣು ಅತ್ಯಂತ ಸಾಮಾನ್ಯವಾದಂಥ ಹಾಗೂ ದೊಡ್ಡದಾದಂಥ ಅಂಗ ಆಗಿತ್ತು. ಆದರೆ ಕಾಲಕ್ರಮೇಣ ವಿಕಸನದ ಹಾದಿನಲ್ಲಿ ಇದು ಸಣ್ಣದಾಗ್ತಾ ಮರೆಯಾಗ್ತಾ ಬಂತು. ಸಸ್ತನಿಗಳು, ಅಂದರೆ ಮ್ಯಾಮಲ್ಸ್ನ ಪೂರ್ವಜರಾದಂಥ ಥೆರಾಪ್ಸಿಡ್ ಜೀವಿಗಳ ಪಳೆಯುಳಿಕೆಗಳನ್ನ ಅಧ್ಯಯನ ಮಾಡಿದಾಗ, ಸಂಶೋಧಿಸಿದಾಗ ಕಾಲ ಕಳೆದಂತೆ ಅವುಗಳ ಬುರುಡೆಯಲ್ಲಿನ ಪ್ಯಾರಿಯೇಟಲ್ ರಂಧ್ರ ಚಿಕ್ಕದಾಗ್ತಾ ಬಂದು ಕೊನೆಗೆ ಸಂಪೂರ್ಣವಾಗಿ ಮುಚ್ಚೋಗಿರೋದು ತಿಳಿದು ಬಂದೈತೆ. ಸಸ್ತನಿಗಳು ಉಷ್ಣ ರಕ್ತದ ಪ್ರಾಣಿಗಳಾಗಿ ವಿಕಾಸಗೊಂಡಾಗ ದೇಹದ ಒಳಗಿನಿಂದಲೇ ತಾಪಮಾನವನ್ನು, ಉಷ್ಣತೆಯನ್ನು ನಿಯಂತ್ರಿಸುವಂಥ ಸಾಮರ್ಥ್ಯವನ್ನು ನಾವು ಪಡೆದವು. ಹೀಗಾಗಿ ಹೊರಗಿನ ಸೂರ್ಯನ ಬೆಳಕನ್ನು ಅವಲಂಬಿಸುವ ಅಗತ್ಯ ಕಡಿಮೆಯಾಗಿ ಮೂರನೆಯ ಕಣ್ಣು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು. ವಿಕಾಸದ ಪ್ರಕ್ರಿಯೆಯಲ್ಲಿ ಈ ಹೊರಗಿನ ಕಣ್ಣು ದೇಹದ ಒಳಕ್ಕೆ ಸಾಗಿತು. ಸಸ್ತನಿಗಳಲ್ಲಿ, ಅಂದರೆ ಮಾನವರು ಸೇರಿದಂತೆ ಎಲ್ಲ ಸಸ್ತನಿಗಳಲ್ಲಿ, ಹಾಲು ಕೊಡ್ತಕ್ಕಂಥ ಪ್ರಾಣಿಗಳಲ್ಲಿ ಈ ಮೂರನೆಯ ಕಣ್ಣು ಇಂದು ಮೆದುಳಿನ ಆಳದಲ್ಲಿ ಪೀನಿಯಲ್ ಗ್ರಂಥಿಯಾಗಿ ರೂಪಾಂತರಗೊಂಡತೆ.
ಸೋಜಿಗದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಕಣ್ಣುಗಳು ಕತ್ತಲಾದಾಗ ಮೆಲಟೋನಿನ್ ಬಿಡುಗಡೆ ಮಾಡೋದಕ್ಕೆ ಸಂಕೇತ ಗಳಿಸುವ ಇದೇ ಪಿನಿಯಲ್ ಗ್ರಂಥಿಯೇ ಮೊದಲ ಹಿಂದಿನ ಸ್ಥಿತಿಯಲ್ಲಿದ್ದಂಥ ಮೂರನೆಯ ಕಣ್ಣು. ತಳಿ ಸಂಶೋಧನೆ, ಜೆನೆಟಿಕ್ ಸಂಶೋಧನೆಗಳ ಪ್ರಕಾರ ಮೊಸಳೆಗಳು ಮತ್ತು ಹಕ್ಕಿಗಳ ಪೂರ್ವಜರು ರಾತ್ರಿಯ ಜೀವನಕ್ಕೆ ಹೊಂದಿಕೊಳ್ಳೋದಕ್ಕೆ ಆರಂಭ ಮಾಡಿದಾಗ ಬೆಳಕಿನ ಸಂವೇದನೆಗೆ ಕಾರಣ ಆಗುವ ಒಪ್ಸಿನ್ ಜೀನ್ಗಳು ಇವು ನಿಷ್ಕ್ರಿಯಗೊಂಡು ಅವು ತಮ್ಮ ಕಾರ್ಯದಿಂದ ವಿಮುಖವಾದವು. ಅವುಗಳಲ್ಲೂ ಕೂಡ ಪ್ಯಾರಿಯಟಲ್ ಕಣ್ಣು ಸಂಪೂರ್ಣವಾಗಿ, ಈ ಪ್ರಾಣಿಗಳಲ್ಲೂ ಕೂಡ ಸಂಪೂರ್ಣವಾಗಿ ನಾಶ ಆಯಿತು. ಜೀವ ವಿಕಾಸದ ದೃಷ್ಟಿಯಿಂದ ನೋಡಿದರೆ ಪ್ರಾಣಿಗಳಲ್ಲಿನ ಮೂರನೇ ಕಣ್ಣು ಪ್ರಕೃತಿಯಲ್ಲಿ ಪರಿಸರಕ್ಕೆ ತಕ್ಕಂತೆ ಜೀವಿಗಳನ್ನ ಹೇಗೆ ರೂಪಿಸ್ತದೆ ಅನ್ನೋದಕ್ಕೆ ಒಂದು ಅತ್ಯುತ್ತಮವಾದಂಥ ಉದಾಹರಣೆ ಆಗೈತೆ. ಒಂದು ಕಾಲದಲ್ಲಿ ತಲೆಯ ಮೇಲಿದ್ದು ನೇರವಾಗಿ ಬೆಳಕನ್ನು ಹೀರ್ತಾ ಇದ್ದ ಕಣ್ಣು ಇಂದು ನಮ್ಮ ಮೆದುಳಿನ ಒಳಗಡೆ ಹಾರ್ಮೋನ್ಗಳನ್ನು ನಿಯಂತ್ರಿಸುವ ಸಣ್ಣ ಗ್ರಂಥಿಯಾಗಿ ಅಡಗಿಕೊಳ್ತಿರುತ್ತೆ. ಕಣ್ಣು ಮರಿಯಾಗಿ ಅದು ಒಳಗಡೆ ಸುರಿಸುವ ಗ್ರಂಥಿಯಾಗಿ ಮೆದುಳಿನಲ್ಲಿ ಸೇರ್ಕೊಂಡತ್ತೆ. ಮಾನವನಿಗೆ ಮೂರನೇ ಕಣ್ಣು ಇದ್ದಿತ್ತು ಅನ್ನೋದು ನಮ್ಮ ಋಷಿಮುನಿಗಳು ತಮ್ಮ ದಿವ್ಯ ಜ್ಞಾನದ ಮೂಲಕ ತಿಳಿದಿದ್ರು. ಆದ್ರಿಂದಲೇ ಅವರು ಶಿವನನ್ನ ಹಣೆಗಣ್ಣ ಮುಕ್ಕಣ್ಣ ಅಂತ ಕರೆದ್ರು. ನಮ್ಮ ಋಷಿಮುನಿಗಳು ಜೀವ ವಿಕಸನವನ್ನು ಅರಿತಿದ್ರು ಅಂತ ಪ್ರತಿಪಾದನೆ ಮಾಡ್ತಾ ಹುಸಿ ವಿಜ್ಞಾನವನ್ನು ಬಿತ್ತಿ ಬೆಳೆಯುವ ಕಾರ್ಯಕ್ರಮನ ಅವರು ಮಾಡ್ತಾ ಇದ್ದಾರೆ. ಜೀವ ವಿಜ್ಞಾನ ಹೇಳುವ ಈ ಕಣ್ಣು ಮಾನವರಿಗೆ ಮಾತ್ರ ಅಲ್ಲ, 30 ಕೋಟಿ ವರ್ಷಗಳ ಹಿಂದೆ ಬದುಕಿದ್ದ ಎಲ್ಲ ಬೆನ್ನು ಮೂಳೆಯ ಪ್ರಾಣಿಗಳ ಸಾಮಾನ್ಯ ಅಂಗ ಆಗಿತ್ತು ಅನ್ನೋದನ್ನು ನಾವು ಗಮನಿಸಿದರೆ ಹುಸಿ ವಿಜ್ಞಾನ ಎಲ್ಲಿಯೂ ಸಲ್ಲದ ಕಟ್ಟುಕತೆ ಅನ್ನೋದು ಸ್ಪಷ್ಟ ಆಗುತ್ತೆ. ಹೀಗೆ ಜೀವಿಗಳಲ್ಲಿ ಜೀವ ವಿಕಸನದ ಕಾಲಾನುಕ್ರಮಿಕೆಯಲ್ಲಿ ಜೀವ ವಿಕಸನದ ಹಲವು ಹಂತಗಳಲ್ಲಿ ಜೀವಿಗಳು ಹೇಗೆ ಹಲವಾರು ಹೊಸ ಅಂಗಗಳನ್ನ ಪಡೆದವು, ಹಲವಾರು ಅಂಗಗಳನ್ನ ಹೇಗೆ ಕಳೆದುಕೊಂಡು ಅವು ಮುಂದುವರೆದು ಅನ್ನೋದನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ.